ಅದೇನೋ ಅರ್ಧಕ್ಕೆ ನಿಂತಿತ್ತು, ಅದು ಮುಂದುವರಿಸ್ತಾ ಇದ್ದೀವಿ. ಇವಾಗೇನು ಹೊಸದೇನಿಲ್ಲ. ನೆಕ್ಸ್ಟ್ ಡೇ ಆಗಬೇಕಾಗಿತ್ತು. ಮನಮೋಹನ್ ಸಿಂಗ್ ಅವರ ನಿಧನದಿಂದ ಸ್ಥಗಿತಗೊಂಡಿದೆ. ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡ್ತಾಯಿದ್ವಿ. ಸೇಮ್ ಕಾರ್ಯಕ್ರಮ, ಎಲ್ಲ ವ್ಯವಸ್ಥೆ ಸೇಮ್ ಮಾಡ್ತಾಯಿದ್ವಿ. ರಾಜಕೀಯ ಕೇಂದ್ರದ ನಾಯಕತ್ವರು ಯಾರಾದರೂ ಬರ್ತಾರೆ. ರಾಹುಲ್ ಗಾಂಧಿ ಬರ್ತಾರೆ, ಖರ್ಗೆಜಿ ಬರ್ತಾರೆ, ವೇಣುಗೋಪಾಲ್ ಬರ್ತಾರೆ, ಇನ್ನು ಭಾಳ ಜನ ವರಿಷ್ಠರು ಬರ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಅಧಿವೇಶನಕ್ಕೆ ಸೋನಿಯಾ ಗಾಂಧಿ ಅವರ ಉಪಸ್ಥಿತಿ ಇಲ್ಲ. ಈ ಸಲ ಏನಾದರೂ ಸೋನಿಯಾ ಗಾಂಧೀಜಿ ಅವರ ಉಪಸ್ಥಿತಿ ಇಲ್ಲ, ಅದು ಗೊತ್ತಿಲ್ಲ. ಇನ್ನು ಅವರೇ ವರಿಷ್ಠರು ಹೇಳಬೇಕು, ಅದು ಗೊತ್ತಿಲ್ಲ. ನೋಡಿ, ಸುರ್ಜೇವಾಲ ಅವ್ರು ಬರ್ತಾರೆ, ಅವ್ರೇನು ಹೇಳ್ಬೋದು, ಅವ್ರು ಕಿವೇಟ್ ಮಾಡೋದು ಬರ್ತಾರೆ. ಸರ್, ಏನು ಅಜೆಂಡಾ ಇರಲಿಲ್ಲ ಸರ್? ಯಾವ ರೀತಿ ಈ ಸಮಾವೇಶದಲ್ಲಿ ಯಾವ ರೀತಿ ಒಂದು ಕಾರ್ಯಕ್ರಮ? ಇದು ಸಾರ್ವಜನಿಕ ಕಾರ್ಯಕ್ರಮ ಅಷ್ಟೇ. ಯಾಕೆ ಮುಖ್ಯ ಕಾರ್ಯಕ್ರಮ CWC ಮೊನ್ನೆ ಮುಗಿದೆ, ಅದೇ ಮುಖ್ಯ ಕಾರ್ಯಕ್ರಮ, ಅದು ಮುಗಿದಿದೆ. ಈಗ ಮುಖ್ಯ ಇರೋದ್ರೆ ಗಾಂಧಿ ಸ್ಟ್ಯಾಚ್ಯೂ ಓಪನಿಂಗ್ ಮಾಡೋದು. ಗಾಂಧಿ ಸ್ಟ್ಯಾಚ್ಯೂ ಸರ್, ಇವಾಗ ಗ್ಯಾರಂಟಿಗಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಪ್ರಸ್ತಾವ ಮತ್ತು 6ನೇ ಗ್ಯಾರಂಟಿಗಳನ್ನು ಕೂಡ ಮತ್ತಷ್ಟು ಗ್ಯಾರಂಟಿ 6ನೇ ಗ್ಯಾರಂಟಿಯನ್ನು ತಗೋಬೇಕು ಅಂತಂದ ವಿಚಾರ. ಇದ್ರ ಕುರಿತು ಏನಾದರೂ ಒಂದು ಇದು ಐತಿಹಾಸಿಕ ಘಟನೆ ವಿಷಯದ ಆಧಾರವಾಗಿ ಏನಾದರೂ ಘೋಷಣೆಗಳಾಗುವಂಥದ್ದು ನೋಡೋಣ, ಚರ್ಚೆ ಮಾಡ್ತೀವಿ. ಇನ್ನೂ ಟೈಮ್ ಇದೆ. ಕೆಲವು ಘಟನೆ ಐತಿಹಾಸಿಕ ಕಾರ್ಯಕ್ರಮ ಆಗಬೇಕಂತ ನಮ್ಮದು ಆಸೆ ಇದೆ. CM ಜೊತೆ ಚರ್ಚೆ ಮಾಡ್ತೀವಿ. मैं उसके बारे में चर्चा करेंगे, क्या हो रहा है, कैसे पहुँचेंगे. ಸರ್, ಬೆಳಗಾವಿಯಿಂದ ಇಂಡಸ್ಟ್ರಿಯಲ್ಗಳು ಎಲ್ಲ ಈ ಕಡೆ ಬೆಳಗಾವಿ ಜನರದ ಪಾಲಾಗಿರುವಂಥ ನೀರು ತಗೊಂಡು ಹಿಡ್ಕಲ್ ಡ್ಯಾಮಿಗೆ ಹೋಗ್ತಾರೆ. ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಿ ನೋಡ್ತೀವಿ. ಚರ್ಚೆ ಸರ್, ಸರ್ಕಾರ ನಿರ್ಣಯ ತೆಗೆದುಕೊಂಡ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ, ಪೂರ್ಣ ಮಾಹಿತಿ ಪಡಿತೀವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.